ನಮಸ್ತೆ ಕನ್ಯಾ ರಾಶಿ ವರ್ಗು. ತುಂಬಾ ಡೀಟೇಲ್ ಆಗಿ ಹೋಗ್ತೀರಾ ಈ ತಿಂಗಳು. ಸ್ವಲ್ಪ ವೆಯ್ಟ್ ಪುಟ್ ಆನ್ ಆಗ್ತೀರಾ ಅನ್ನುವಂಥದ್ದು ಇದೆ. ಸ್ವಲ್ಪ ತೂಕದ ಕಡೆ ಗಮನನ ಕೊಡಿ, ವೆಯ್ಟ್ ಗೇನ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ತುಂಬಾ ದೊಡ್ಡ ಅಮೌಂಟ್ ಬರುವಂತ ಸಾಧ್ಯತೆ ಇದೆ, ವೆರಿ ಬಿಗ್ ಅಮೌಂಟ್ ಬರುವಂಥದ್ದು, ಆಸ್ತಿ ಬರುವಂತ ಸಾಧ್ಯತೆ ಇದೆ. ಏನೋ ಹರಕೆ ತೀರ್ಸೋದಕ್ಕೆ ನಿಮ್ ತಂದೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ. ಒಂಥರ ಎಲೆ ಹಾರುವಂತ ಎಲೆ ಇರುತ್ತಲ್ಲ ಹಗುರವಾಗಿ, ಆ ಥರದ್ದೇನೋ ಅಂತ ಕಣ್ಣಿಗೆ ಬಂದು ಒಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ದೊಡ್ಡ ಅಮೌಂಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥದ್ದು ಇದೆ, ಲೈಕ್ ಕೋಟಿ ಲೆಕ್ಕದಲ್ಲಿ ಅಮೌಂಟ್ ಬರುವಂತ ಸಾಧ್ಯತೆ ಇದೆ. ಲಕ್ಸುರಿ ಕಾರನ್ನ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಲಂಗ್ಸ್ ಮತ್ತೆ ಕಿಡ್ನಿ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರ್ದೋ ಗೊತ್ತಿಲ್ಲ, ಯಾರ್ದೋ ಹಾರ್ಟಿಗೆ ಸಮಸ್ಯೆ ಆಗಿ ಸಮಥಿಂಗ್ ಏನೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ದಾರಿ ಮಧ್ಯದಲ್ಲಿ ಅವರು ನಿಮ್ಮ ಹೆಗಲ ಮೇಲೇನೆ ಫೈನಲ್ ಗುಡ್ ಬೈ ಹೇಳ್ತಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ಒಂದಷ್ಟು ಗ್ರೋತ್ ಅನ್ನುವಂಥದ್ದನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ವಿಶೇಷವಾದಂಥ ಏನು ಹೇಳ್ತಾರೆ, ಮನೆಗೆ ಬೇಕಾಗಿರುವಂಥ ವಸ್ತುಗಳು, ಲೈಕ್ ಇಲ್ಲಿ ನನಗೆ ಟೇಬಲ್ ಮೇಜ್ ಥರ ಕಾಣಿಸ್ತಾ ಇದೆ. ಆ ಥರದ್ದು ಏನೋ ವಸ್ತುಗಳನ್ನ ಕೂಡ ಮನೆಗೆ ತಗೊಂಬರ್ತೀರಾ ಅನ್ನುವಂಥದ್ದು ಇದೆ. ತುಂಬ ಜಾಸ್ತಿ ದುಡ್ಡು ಬರ್ತಿದೆ, ಒಂದು ಸ್ವಲ್ಪ ದುಡ್ಡು ನನಗೂ ಕೊಡಿ. ತುಂಬಾ ಅಂದ್ರೆ ತುಂಬಾ ದುಡ್ಡು ಬರ್ತಿದೆ. ಸೊ ಸ್ವಲ್ಪ ಮರಳುಗಾಡು ಕಡೆ, ಡೆಸರ್ಟ್ ಎಲ್ಲ ಇರುತ್ತಲ್ಲ, ಸೌದಿ ಅಥವಾ ಈ ಸಹಾರಾ ಮರುಭೂಮಿ, ಡೆಕ್ಕನ್ ಮರುಭೂಮಿ, ಈ ತರ ಎಲ್ಲ ಓದಿರ್ತೀವಲ್ಲ, ಅಲ್ಲೆಲ್ಲ ನೀವು ಕೆಲಸ ಸಿಕ್ಕಿ ಅಲ್ಲಿಗೆ ಕೆಲಸಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಸಾಕಷ್ಟು ಕನ್ಯಾ ರಾಶಿಯಲ್ಲಿ ಇರೋರಿಗೆ ಹುಡುಗ ಅಥವಾ ಹುಡುಗಿಯಾಗಿರ್ಲಿ ಮ್ಯಾರೇಜ್ ಫಿಕ್ಸ್ ಆಗುವಂತ ಸಾಧ್ಯತೆ ಇದೆ. ಇಲ್ಲಿ ಸ್ವಲ್ಪ ಲವ್ ಮ್ಯಾರೇಜ್ ಮಾಡ್ಕೊಳ್ತೀನಿ ಅಂದ್ರೆ ಒಂದಷ್ಟು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ರಾಮ ಸೇತುಗೆ ಸಂಬಂಧಪಟ್ಟಂಗೆ ಒಂದಷ್ಟು ಏನೋ ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಮುಂದಿನ ದಿನಗಳಲ್ಲಿ ಏನೋ ಒಂದು ಸ್ಟ್ರಾಂಗ್ ಸೇತುವೆ, ಹೈವೇ ತರ ಆಗತ್ತೆ ಅನ್ನುವಂಥದ್ದು ಇದೆ. ಮತ್ತೆ 4-6 ರೋಡುಗಳನ್ನ ಕನೆಕ್ಟ್ ಮಾಡುವಂತ ಒಂದು ಕಾಮಗಾರಿ ಕೈಗೆತ್ಕೊಳ್ತಾರೆ. ಇದನ್ನ ಯಾರೋ ಮ್ಯಾನಿಫೆಸ್ಟ್ ಮಾಡಿದ್ರು, ಅದರಿಂದ ಆಗತ್ತೆ ಅನ್ನುವಂಥದ್ದು ಇದೆ. ಅಡಿಗಳರ ಆಶೀರ್ವಾದ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ಬಂಗಾರು ಅಡಿಗಳರು ದರ್ಶನ ಕೊಡ್ತಾರೆ ಕನಸಿನಲ್ಲಿ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿಚಾರಗಳಲ್ಲಿ ನಿಮ್ಮ ಆಲೋಚನೆಗಳು ಸರಿ ಇರಬಹುದು, ಆದ್ರೂ ಕೂಡ ಬೇರೆಯವರ ಆಲೋಚನೆಗೆ ಸ್ವಲ್ಪ ಬೆಲೆನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ಬೆನ್ನು ನೋವಾಗಬಹುದು ಅನ್ನುವಂಥದ್ದು ಇದೆ. ಸಾಕಷ್ಟು ದಾನ ಧರ್ಮಗಳನ್ನ ಮಾಡ್ತೀರಾ, ಸಾಕಷ್ಟು ಪ್ರಪೋಸಲ್ ಕೊಡ್ತೀರಾ ಅನ್ನುವಂಥದ್ದು ಇದೆ. ಸೊ ಜನವರಿ ಸ್ಟಾರ್ಟಿಂಗ್ ಅಥವಾ ಡಿಸೆಂಬರ್ ಎಂಡಲ್ಲಿ ನಾನು ಪ್ರಪೋಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಸೊ ಮಾಡಿ ಅನ್ನುವಂಥದ್ದು ಇದೆ. ಅವರು ಕೂಡ ಒಪ್ಕೊಳ್ಳುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ತುಂಬಾ ಡಿವೈನ್ಲಿ ಗಿಫ್ಟೆಡ್ ಪರ್ಸನ್ ನಿಮ್ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ಸಾಕಷ್ಟು ಗಿಫ್ಟ್ಸ್ ನ ರಿಸೀವ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಪಾರ್ಟಿಯ ವಿಚಾರದಲ್ಲಿ ಸಮಸ್ಯೆಗಳು ತಲೆದೂರುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ನೆಗೆಟಿವಿಟಿ ಕೂಡ ಕಾಣಿಸ್ತಾ ಇದೆ. ಯಾರ್ದೋ ಆತ್ಮನ ಎಲ್ಲೋ ಬಂಧ ಮಾಡಿ ದೂರದಲ್ಲಿ ಒಂದು ಪಂಜರದ ರೀತಿ ಇಟ್ಟಿರೋ ಹಾಗೆ ಕಾಣಿಸ್ತಾ ಇದೆ. ಮತ್ತೆ ಸಾಕಷ್ಟು ಪ್ರಾಣಿಗಳನ್ನು ಕೂಡ ಪಂಜರದಲ್ಲಿ ಇಟ್ಟಿರೋ ಹಾಗೆ. ಓಕೆ, ಇಲ್ಲಿ ಏನ್ ಕಾಣಿಸ್ತಾ ಇದೆ ಅಂದ್ರೆ ಪ್ರಾಣಿ ಪಕ್ಷಿಗಳು ಎಲ್ಲವೂ ಪಂಜರದಲ್ಲಿ, ಯಾವುದೋ ಒಂದು ಲ್ಯಾಬ್ ಇದೆ, ಲ್ಯಾಬ್ ಅಲ್ಲಿ ಇದೆಲ್ಲವೂ ಕೂಡ ಆಗಿದೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಲ್ಯಾಬ್ ತರ ಕಾಣಿಸ್ತಾ ಇದೆ, ಆ ತರ ಕಾಣಿಸ್ತಾ ಇದೆ. ಒಂದಷ್ಟು ವಿದೇಶಿ ತಂತ್ರಗಾರಿಕೆಯಲ್ಲಿ ವೈಫಲ್ಯ ಉಂಟಾಗಿ ಒಂದಷ್ಟು ಸಮಸ್ಯೆಗಳು ಆಗತ್ತೆ ಅನ್ನುವಂಥದ್ದು ಇದೆ.
ಎಸ್ಪೆಷಲಿ ಚಂದ್ರನ್ನ ಮುಗಿಯುವಂಥ ದೇಶಗಳಲ್ಲಿ ಹೆಚ್ಚಿನ ತೊಂದರೆಗಳು ಆಗತ್ತೆ. ಅಲ್ಲಿನ ನಾಯಕನಿಗೆ ಅಥವಾ ಅಲ್ಲಿನ ಅಯ್ಯಯ್ಯೋ ಏನ್ ಹೇಳುದು ಹ್ಮ್, ಅಧಿಕಾರಿ ಅಥವಾ ಪ್ರೆಸಿಡೆಂಟ್ ಅಥವಾ ಪ್ರಧಾನಿ ವಾಟೆವರ್ ಹೈಯೆಸ್ಟ್ ರಾಜಕೀಯದಲ್ಲಿ ಇರ್ತಾರಲ್ಲ ಅಥವಾ ಆ ದೇಶದ ಪ್ರಮುಖವಾದಂಥ ವ್ಯಕ್ತಿ ಆಧ್ಯಾತ್ಮಿಕ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಅವರಿಗೇನೋ ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ನಿಮ್ಮನ್ನ ಕಾಪಾಡೋದಕ್ಕೆ ಸೇವ್ ಮಾಡಕ್ಕೆ ಬರುವಂಥ ಏಂಜಲ್ಸಿಗೆ ತೊಂದರೆ ಮಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ನಿಮ್ಗೆ ಮಾಹಿತಿ ಸಿಗುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಟ್ರಿಪ್ಪು ಮಸ್ತ್ ಟ್ರಿಪ್ ಮಾಡ್ತೀರಾ. ಮಸ್ತ್ ಫ್ರೆಂಡ್ ಝೋನ್ ಇದೆ. ಮಸ್ತಾಗಿ ಪಾರ್ಟಿ, ಫಂಕ್ಷನ್ ಎಲ್ಲವೂ ಇದೆ. ಎಲ್ಲೊಂದ್ ರೀತಿ ನೀವ್ ಅನ್ಕೊಂಡಿದ್ದೆಲ್ಲವೂ ಕೂಡ ಆಗುವಂತ ಸಾಧ್ಯತೆ ಇದೆ. ನೀವೇನ್ ಅನ್ಕೊಳ್ತೀರೋ ಅದಾಗ್ಬಿಡುತ್ತೆ. ಒಂದ್ ಕಣ್ಣು ಮಾತ್ರ ಚೆನ್ನಾಗಿದ್ದು, ಇನ್ನೊಂದ್ ಕಣ್ಣು ಚೆನ್ನಾಗಿಲ್ದಿರುವಂತ ವ್ಯಕ್ತಿ ನಿಮ್ ಜೀವನದಲ್ಲಿ ಸಮಸ್ಯೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಪ್ರಯತ್ನ ಪಡ್ತಿರೋದು ಬೇರೆ, ನಿಮ್ ಜೀವನ ಚೆನ್ನಾಗಿರೋದು ಬೇರೆ. ಸೊ ಹಾಗಾಗಿ ಯಾರೋ ಪ್ರಯತ್ನ ಪಡ್ತಿದ್ದಾರೆ ಅಂತ ಚೆನ್ನಾಗಿರುವಂತ ಜೀವನನ ಹಾಳು ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಹೊಸ ಗಾಡಿ ತಗೊಳ್ಳುವಂತ ಸಾಧ್ಯತೆ ಇದೆ. ಸಮಥಿಂಗ್ ಬೆನ್ಸ್ ತಗೊಳ್ಳುವಂತ ಸಾಧ್ಯತೆ ಇದೆ ಯಾರೋ. ಮತ್ತೆ ಕೆಲವರು ಮಕ್ಕಳಿಗೋಸ್ಕರ ಸಾಕಷ್ಟು ಆಟ ಸಾಮಾನು ವೆಹಿಕಲ್ನ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಮಕ್ಕಳಿಗೋಸ್ಕರ ಸ್ವಲ್ಪ ಕಡಿಮೆ ಹಣ ಖರ್ಚು ಮಾಡಿ ತನಗೋಸ್ಕರ ಜಾಸ್ತಿ ಹಣ ಖರ್ಚು ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಏನೋ ಜಗಳ ಆಗಬಹುದು ಅನ್ನುವಂಥದ್ದು ಇದೆ. ಯಾರೋ ನಿಮ್ಗೆ ಏನೋ ಹೇಳಕ್ಕೆ ಇಂಪಾರ್ಟೆಂಟ್ ವಿಚಾರ ಬಂದ್ರೆ ಅದನ್ನ ಹೇಳೋದಕ್ಕೆ ಅವಕಾಶ ಕೊಡದಿರ ಯಾರೋ ತಡೀತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಅಗ್ರಿಕಲ್ಚರ್ ಅಲ್ಲಿ ತುಂಬಾ ಚೆನ್ನಾಗ್ ಆಗತ್ತೆ ಅನ್ನುವಂಥದ್ದು ಇದೆ. ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅದನ್ನೆಲ್ಲ ಮಾಡಿ ಮುಗಿಸಿ ಅನ್ನುವಂಥದ್ದು ಇದೆ. ಸಾಕಷ್ಟು ದಾನ ಧರ್ಮ ಸೇವೆ ಎಲ್ಲಾನು ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ತುಂಬಾ ಡೀಟೇಲ್ ಆಗಿ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಏನ್ ರಿಸಲ್ಟಿಗೋಸ್ಕರ ಕಾಯ್ತಿದ್ದೀರೋ ಆ ರಿಸಲ್ಟ್ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ತುಂಬಾ ವಿಚಾರಗಳಲ್ಲಿ ತುಂಬಾ ಕಡೆಗಳಲ್ಲಿ ಹೀಲ್ ಆಗ್ತೀರಾ ನೀವು ಅನ್ನುವಂಥದ್ದು ಇದೆ. ಲೈಕ್ ಎಮೋಷನಲಿ, ಮೆಂಟಲಿ, ಫಿಸಿಕಲಿ, ಸೊ ಎಲ್ಲಾ ರೀತಿಲೂ ನಿಮ್ಗೆ ಹೀಲಿಂಗ್ ಬೇಕಿತ್ತು. ತುಂಬಾ ಸಫರ್ ಮಾಡ್ತಿದ್ರಿ. ಈಗ ಆ ಎಲ್ಲಾ ಹೀಲಿಂಗ್ ಕೂಡ ನಿಮ್ಗೆ ಬಂದಿರುವಂತದ್ದು ಸಿಗುವಂತ ಸಾಧ್ಯತೆ ಇದೆ. ಶಿರ್ಡಿಗೆ ಯಾರೋ ಹೋಗುವಂತ ಸಾಧ್ಯತೆ ಇದೆ. ದ್ವಾರಕಾಧೀಶನ ದರ್ಶನ ಮಾಡುವಂತ ಸಾಧ್ಯತೆ ಇದೆ. ಯಾರೋ ಒಬ್ಬ ವ್ಯಕ್ತಿ ಸೊ ಮುಂದೆವರೆಗೂ ಕೂದ್ಲಿರುವಂಥದ್ದು, ದಪ್ಪ ಮೀಸೆ ಇರುವಂಥದ್ದು, ಗುಂಡಗೆ ಮುಖ ಇರುವಂತ ವ್ಯಕ್ತಿ ಮೇಲ್ ಪರ್ಸನ್ ನಿಮ್ಮನ್ನ ವಾಚ್ ಮಾಡ್ತಿದ್ದಾರೆ ನಿಮ್ಗೋಸ್ಕರ. ಸಮಥಿಂಗ್ ಏನೋ ಬೇರೆಯವ್ರು ಬಂದು ಹೇಳುವಂಥದ್ದು, ಲೈಕ್ ನಿಮ್ಮ ಮೇಲೆ ಅವರು ನೆಗೆಟಿವಿಟಿನ ಅಥವಾ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿನ ಮಾಡ್ತಿದ್ದಾರೆ. ಸೊ ಅವರು ಬಿಟ್ಟಂತ ಎಂಟಿಟಿ ಅಥವಾ ಅವರು ಬಿಟ್ಟಂತ ಒಂದು ನೆಗೆಟಿವ್ ಎನರ್ಜಿ ನಿಮ್ ಬಗ್ಗೆ ಮಾಹಿತಿನ ಅವರಿಗೆ ಹೇಳ್ತಿದೆ ಅನ್ನುವಂಥದ್ದು ಕೂಡ ಇದೆ. ಏನ್ ಹೇಳ್ತಿದಾರೆ ಮಾಡಕ್ ಕೆಲ್ಸ ಇಲ್ದಿರ ಅಂತ ಇರೋರಿಗೆ ಮುಂದಿನ ದಿನಗಳಲ್ಲಿ ಅಯ್ಯೋ ತಪ್ಪಾಯ್ತು, ಅವ್ರ ಮಾತು ಕೇಳ್ಬೇಕಾಗಿತ್ತು, ಅವ್ರ ಕೆಲ್ಸ ಇಲ್ದಿರ ಹೇಳಲಿಲ್ಲ, ಕೆಲ್ಸವಾಗೇ ನಂಗೆ ಹೇಳಿದ್ರು ಅಂತ ಅರ್ಥ ಆಗಿ ಅವರು ಅದನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮೇ ಬಿ ತುಂಬಾ ಡಿಲೇ ಆಗಿರಬಹುದು. ಅದರಿಂದ ತೊಂದ್ರೆನ ಅನುಭವಿಸ್ತೀರಾ. ಸೊ ಹಾಗಾಗಿ ಸ್ವಲ್ಪ ಇವಾಗ್ಲೇನೆ ಹೇಳಿದ ಮಾತನ್ನ ಕೇಳಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ವಿಚಾರಗಳು ಫೇವರಬಲ್ ಆಗಿ ಇದೆ. ಆ ಫೇವರಬಲ್ ಆಗಿ ಇರುವಂತ ವಿಚಾರಗಳನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಹೊಸ ಕೆಲ್ಸನ ಶುರು ಮಾಡ್ತೀರಾ, ಅದ್ರಲ್ಲೂ ಕೂಡ ನಿಮ್ಗೆ ಏಳಿಗೆ ಅನ್ನೋದು ಆಗತ್ತೆ ಅನ್ನುವಂಥದ್ದು ಇದೆ. ಮ್ಯೂಸಿಕ್ ಕ್ಲಾಸಿಗೆ ಸೇರ್ಕೊಳ್ಳುವಂತ ಸಾಧ್ಯತೆ ಇದೆ. ಮ್ಯೂಸಿಕ್ ಅನ್ನ ಕಲಿಯುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ವಿಚಾರಗಳಲ್ಲಿ ಅಜ್ಜಿ ಮನೆ ವಿಚಾರನು ತಗೊಂಡು ಒಂದಷ್ಟು ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ. ಯಾರೋ ಬಾಡಿ ಬಿಲ್ಡಿಂಗ್ ಅಲ್ಲಿ ಮಿಸ್ಟರ್ ಇಂಡಿಯಾ ವಿನ್ ಆಗ್ತಾರೆ, ಅದೊಂದು ತುಂಬಾ ಡ್ರೀಮ್ ಕಮ್ ಟ್ರೂ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಜಗಳ ಮಾಡೋದಕ್ಕೆ ಯಾರೋ ಪ್ರಯತ್ನನ ಪಡ್ತಾರೆ, ಅವರಿಗೆ ಅವಕಾಶನ ಕೊಡಬೇಡಿ. ಸಾರಿ, ಕೊಡಬೇಡಿ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಹೊಡೆದಾಟದಲ್ಲಿ ಪ್ರಾಣನೇ ಹೋಗುವಷ್ಟು ಅದು ಸಮಸ್ಯೆಗೆ ಈಡಾಗತ್ತೆ ಅನ್ನುವಂಥದ್ದು ಇದೆ. ಯಾರೋ ವ್ಯಕ್ತಿ ನೀವು ನಿಂತಿದ್ದಾಗ ಅಥವಾ ನೀವು ಯಾರಿಗೋ ಹಿಂದೆಯಿಂದ ಹೋಗಿ ಸರ್ಪ್ರೈಸ್ ಮಾಡ್ತೀರಾ,
ಆ ಸರ್ಪ್ರೈಸ್ ನೀವ್ ಅವರಿಗೆ ಮಾಡಕ್ ಹೋಗಿ ನಿಮ್ಗೆ ಸರ್ಪ್ರೈಸ್ ಆಗತ್ತೆ. ಅವರ ಒಂದಷ್ಟು ಮುಖಗಳು ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಮಾಡಿರೋ ಅಂಥವ್ರು ನಿಮ್ಮ ಕಣ್ಮುಂದೆ ಬರ್ತಾರೆ ಈ ತಿಂಗಳು ಅನ್ನುವಂಥದ್ದು ಕೂಡ ಇದೆ. ಈ ವರ್ಷದ ರೆವಲ್ಯೂಷನ್ ಏನೇ ಇರ್ಲಿ, ಸೊ ನೆಕ್ಸ್ಟ್ ಇಯರ್ ಏನ್ ಮಾಡ್ಬೇಕು ಅನ್ನೋದು ಡಿಸೈಡ್ ತಗೊಂಡಿದ್ದೀರಾ ಅನ್ನುವಂಥದ್ದು ಇದೆ. ಸೊ ನನ್ನ ಕನ್ಸಲ್ಲಿ ಡಿ ಬಾಸ್ ಹೊರಗೆ ಬಂದ್ಬಿಟ್ಟು ಮೈಕ್ ಇಟ್ಕೊಂಡು ಸ್ಪೀಚ್ ಕೊಡ್ತಾ ಇದ್ರು. ಸೊ ಡಿ ಬಾಸ್ ಆದಷ್ಟು ಬೇಗ ಹೊರಗೆ ಬರ್ತಾರೆ ಅಂತ ಒಂದು ಸೂಚನೆ ಇದೆ. ಸೊ ಯಾರೋ ಕಾಯ್ತಿದ್ದೀರಾ ಅಂತ ಅನ್ಸುತ್ತೆ. ಸೊ ನಂಗೆ ಬೀಳೋ ಕನಸೆಲ್ಲ ನಿಜ ಆಗತ್ತೆ. ಸೊ ಹಾಗಾಗಿ 90% ಅಲ್ಲ 200% ನಿಜ ಆಗತ್ತೆ. ಸೊ ಹಾಗಾಗಿ ಗ್ಯಾರಂಟಿ ಬರ್ತಾರೆ, ಆದಷ್ಟು ಬೇಗ ಬರ್ತಾರೆ ಅನ್ನುವಂಥದ್ದು ಇದೆ. ಫೆಬ್ರವರಿ ಅಷ್ಟರಲ್ಲಿ ನೀವು ನೋಡಬಹುದು ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ನಿಮ್ಗೆ ಮೇಲ್ ಪರ್ಸನ್ ಯಾರೋ ವೆಯ್ಟ್ ಮಾಡ್ತಿದ್ದಾರೆ, ಫಾಲೋ ಮಾಡ್ತಿದ್ದಾರೆ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ. ಅದ್ರ ಬಗ್ಗೆ ಒಂಚೂರು ಗಮನನ ಹರಿಸಿ ಅವರು ಯಾವ ವಿಚಾರಕ್ಕೆ ಮಾತಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಕ್ಲಾರಿಟಿ ಇಲ್ಲ. ಸೊ ಬಹಳಷ್ಟು ವಿಚಾರಗಳಲ್ಲಿ ಯಾವ್ದ್ಯಾವ್ದೋ ವಿಚಾರ ಇರ್ಬೋದು, ಕೆಲವು ಆಸ್ತಿ ವಿಚಾರ ಕೂಡ ಕಾಣಿಸ್ತಾ ಇದೆ. ಸೊ ಆಸ್ತಿ ವಿಚಾರಕ್ಕೂ ಕೂಡ ಇರಬಹುದು. ಯಾರೋ ಇಲ್ಲಿ ಸ್ವಲ್ಪ ನಿಮ್ಮ ಹೇರ್ಸ್ ನ ತಗೊಂಡು ನೆಗೆಟಿವಿಟಿ ಮಾಡುವಂತ ಪ್ರಯತ್ನ ಪಟ್ಟಿದ್ರು, ಮಾಡ್ತಿದ್ದಾರೆ. ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಮಗು ಹುಟ್ಟುತ್ತೆ, ಆ ಮಗು ಹುಟ್ಟತಾನೆ ಆ ಮಗುವಿನ ತಲೆ ದಪ್ಪ, ಮತ್ತೆ ಹೊಟ್ಟೆ ಒಳಗೇನೆ ಮಗು ಒಳಗೆ ಒಂದು ಮಗು ತರ ಅದು ಬರುತ್ತೆ. ಅದು ತುಂಬಾ ಸಮಸ್ಯೆ ಆಗತ್ತೆ. ಮತ್ತೆ ಹುಟ್ಟಿ ಕೆಲವೇ ಗಂಟೆಗಳಲ್ಲಿ ಅದು ಮತ್ತೆ ತನ್ನ ವಾಪಸ್ ಲೋಕಕ್ಕೆ ಹೊರಟೋಗುತ್ತೆ ಅನ್ನುವಂಥದ್ದು ಇದೆ. ಜಸ್ಟ್ ಅದಕ್ಕೊಂದು ಕರ್ಮ ರೀಬರ್ತ್ ಜರ್ನಿ ನೋಡ್ಬೇಕಿತ್ತು, ನೋಡಿ ಹೋಗುತ್ತೆ. ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಳ್ಬಾರ್ದು ಆ ಮನೆಯವರಾಗ್ಲಿ ಅಥವಾ ಬೇರೆ ಯಾರೇ ಆಗ್ಲಿ ಅನ್ನುವಂಥದ್ದು ಇದೆ. ಸಾಕಷ್ಟು ಏಂಜಲಿಕ್ ಪ್ರೊಟೆಕ್ಷನ್ ನಿಮ್ಗೆ ಇದೆ. ಏಂಜಲ್ಸ್ ನಿಮ್ಗೆ ಯಾವಾಗ್ಲೂ ರಕ್ಷೆಯಾಗಿ ಇರ್ತಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ಬೇಜಾರಲ್ಲಿ ಯಾರೋ ನಿಮ್ ಬಗ್ಗೆ ಗಾಸಿಪ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಒಂದಷ್ಟು ಪೂರ್ವಜರಿಗೆ ಮುಕ್ತಿ ಸಿಕ್ಕಿಲ್ಲ, ಮುಕ್ತಿನ ನೀಡಿ ಕಳಿಸಿ ಅನ್ನುವಂಥದ್ದು ಇದೆ. ನೀವು ಅನ್ಕೊಂಡಿರುವಂತ ಒಂದಷ್ಟು ವಿಚಾರಗಳು ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ತ್ರಿಶೂಲದ ಎನರ್ಜಿ ಕೂಡ ಇದೆ ಇಲ್ಲಿ. ವೇಟ್ ಗೇನ್ ಆಗ್ತಿ ನಿದ್ದೆ ಮಾಡ್ಕೊಂಡು ನೋಡ್ತಿದ್ದೀರಾ. ವೇಟ್ ಗೇನ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ವೇಟ್ ಗೇನ್ ಜಾಸ್ತಿ ಇರೋರು ಜಿಮ್ಮಿಗೆ ಹೋಗುವಂಥದ್ದು, ಯೋಗ ಮಾಡುವಂಥದ್ದು ಇದೆ. ಬಟ್ ಇಲ್ಲಿ ಜಾಸ್ತಿ ಜಿಮ್ಮಿನ ಎನರ್ಜಿನೇ ಇದೆ. ಒಂದಷ್ಟು ಮ್ಯೂಸಿಕ್ ಕ್ಲಾಸಿಗೆ ಸೇರಿಕೊಳ್ಳುವಂತ ಸಾಧ್ಯತೆ ಇದೆ. ನಿಮ್ಮ ಒಡವೆಗಳನ್ನ ಒಂದಷ್ಟು ಜನ ಕದಿಯುವಂತ ಪ್ರಯತ್ನ ಪಡ್ತಿದ್ದಾರೆ. ಸೊ ಸ್ವಲ್ಪ ಹೆಚ್ಚಿನ ಗಮನನ ವಹಿಸಿ. ಮತ್ತೆ ಕಳೆದು ಹೋಗಿರುವಂತ ಹಣ ಸಿಗುತ್ತೆ ಅನ್ನುವಂಥದ್ದು ಇದೆ. YKPTQMNCD VIRGO ಲೆಟರ್ಸ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ 1510 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಸಾಕಷ್ಟು ವಿಚಾರಗಳಲ್ಲಿ ನಿಮ್ಮ ಬದಲಾವಣೆ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಎಷ್ಟೇ ನೆಗೆಟಿವಿಟಿ ಇದ್ರೂ ಅದರಿಂದ ಹೊರಗೆ ಬಂದು ನಿಮ್ಮ ಬ್ಯೂಟಿ ಮತ್ತು ಚಾರ್ಮನ್ನ ಉಳಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಔಟ್ಲುಕ್ ಅನ್ನ ಬದಲಾಯಿಸ್ಕೊಳ್ತೀರಾ, ಸಾಕಷ್ಟು ಹೊರಗಡೆ ಹೋಗುವಂತ ಪ್ರಯತ್ನ ಪಡ್ತೀರಾ, ಮತ್ತೆ ಮೇಕ್ ಓವರ್ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ಹೆಚ್ಚು ಮೇಕ್ ಓವರ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಲವ್ ಲೈಫ್ ತುಂಬಾ ಚೆನ್ನಾಗಿದೆ, ಕೆರಿಯರ್ ಲೈಫ್ ತುಂಬಾ ಚೆನ್ನಾಗಿದೆ. ಸೊ ಮ್ಯಾರೇಜ್ ಕೂಡ ಬರ್ತಾ ಇದೆ, ಮ್ಯಾರೇಜ್ ಲೈಫ್ ಕೂಡ ಚೆನ್ನಾಗಿದೆ. ಮನೆ ಕಟ್ಟುವಂತ ಕೆಲಸ ಕಾರ್ಯಗಳು ಸ್ವಲ್ಪ ಮುಂದೂಡ್ತೀರಾ ಅನ್ನುವಂಥದ್ದು ಇದೆ. ಬಟ್ ನೀವು ಮಾಡೋದಿದ್ರೆ ಮಾಡ್ಬೋದು, ಚೆನ್ನಾಗಿದೆ ಅನ್ನುವಂಥದ್ದು ಇದೆ. ಒಂದಷ್ಟು ಇವಿಲೈ ಮಾಡಿದ್ದಾರೆ, ಅದರಿಂದ ಕೂಡ ನಿಮ್ಗೆ ಒಂದಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ. ಈ ವಿಲೈ ಸಮಸ್ಯೆಗಳೇನಿತ್ತು ಅದೆಲ್ಲವೂ ಕೂಡ ನಿಮ್ಗೆ ಪ್ರೊಟೆಕ್ಟಿವ್ ಆಗಿ ಇರುತ್ತೆ, ಪ್ರೊಟೆಕ್ಷನ್ ಅಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದಿಬ್ರು ತುಂಬಾ ಭಯ ಪಟ್ಟಿರೋ ಹಾಗೆ ವಯಸ್ಸಾದವರು ಕಾಣಿಸ್ತಾ ಇದೆ. ನಿಮ್ಮ ತಂದೆ ತಾಯಿ ಇರ್ಬೋದು ಅಥವಾ ನಿಮ್ಮ ಪರಿಚಯ ಇರ್ಬೋದು, ಪರಿಚಯ ಇಲ್ದಿರನೇ ಇರ್ಬೋದು. ಅವರಿಗೆ ಏನೋ ಸಮಥಿಂಗ್ ನೀವು ಸಹಾಯ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ.
ಅನಗತ್ಯ ವಿಚಾರಗಳಿಗೆ ತಲೆ ಹಾಕ್ದಿರ ನಿಮ್ಮ ವಿಚಾರಧಾರೆಗಳನ್ನಷ್ಟೇ ನೀವು ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಯಾರು ಏನೇ ಮಾಡಿಕೊಂಡ್ರು ಅದೇನೋ ಗಾದೆ ಥರ. ಸೊ ನಿಮ್ಮದು ನೀವು ನೋಡ್ಕೊಳ್ಳಿ ಅನ್ನುವಂಥ ರೀತಿಲಿ ಇದೆ. ಬಟ್ ಇಲ್ಲಿ ಅನ್ಫಾರ್ಚುನೇಟ್ಲಿ ನಿಮ್ಮ ಬಿಹೇವಿಯರೇ ಆಗಿರೋದ್ರಿಂದ, ನಿಮ್ಮ ಸ್ವಭಾವನೇ ಆಗಿರೋದ್ರಿಂದ, ಸೊ ನಿಮಗೆ ಅದನ್ನ ಬಿಟ್ಕೊಡೋದಕ್ಕಾಗ್ದಿರ ಸೊ ಸಹಾಯ ಮಾಡಕ್ಕೆ ಹೋಗ್ತೀರಾ ಇನ್ನೊಬ್ಬರಿಗೆ ಅನ್ನುವಂಥದ್ದು ಇದೆ. ಇದರಿಂದ ಯಾವುದೇ ಸಮಸ್ಯೆ ಏನಾಗೋದಿಲ್ಲ. ಆದರೂ ಎಲ್ಲ ಒಳ್ಳೇದು ಮಾಡಿದ್ಮೇಲೆ ನಿಮ್ಮ ಮೇಲೇನೆ ಸ್ವಲ್ಪ ತಪ್ಪು ಹೇಳಬಹುದು, ಹಾಗಾಗಿ ಅನ್ನುವಂಥದ್ದು. ಸೊ ಸಾಕಷ್ಟು ಪಾಸಿಟಿವ್ ಇದೆ, ಸಾಕಷ್ಟು ಯಶಸ್ಸು ಇದೆ. ದುರ್ಗಾದೇವಿ ಕಾಯ್ತಿದ್ದಾಳೆ. ಸೊ ಯಾವಾಗ ನೀವು ಹರಕೆ ತೀರಿಸ್ತಿರೋ ಅಥವಾ ದೇವಸ್ಥಾನಕ್ಕೆ ಹೋಗ್ಬೇಕೋ ಗೊತ್ತಿಲ್ಲ. ಸೊ ಆ ದೇವಿ ಕಾಯ್ತಿದ್ದಾಳೆ, ಹೋಗ್ಬಿಟ್ಟು ಬನ್ನಿ. ಮತ್ತೆ ನಿಮ್ಮ ಜೀವನದಿಂದ ಯಾವುದೋ ಒಂದು ರಿಲೇಶನ್ಶಿಪ್ ಎಂಡ್ ಆಗುತ್ತೆ, ಯಾರೋ ನಿಮ್ಮಿಂದ ದೂರ ಹೋಗ್ತಾರೆ. ಹೋಗೋರು ಒಳ್ಳೇದಕ್ಕೆ ಹೋಗ್ತಾರೆ. ಅವ್ರು ಹೋಗ್ಬೇಕಾಗಿತ್ತು, ಅವ್ರು ನಿಮ್ಮ ಜೀವನದಲ್ಲಿ ಇದ್ದಂಥ ಸಂದರ್ಭಗಳು ಮುಗೀತು, ಇನ್ನೇನು ಇರುವಂಥ ಅಗತ್ಯ ಇಲ್ಲ. ಹಾಗಾಗಿ ಅವ್ರು ಹೊರಟಿದ್ದಾರೆ, ಹೊರಟವರಿಗೆ ಟಾಟಾ ಗುಡ್ ಬೈ ಹೇಳ್ಬಿಡಿ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಚಾರಗಳಲ್ಲಿ ಆರೋಗ್ಯದಲ್ಲಿ ಒಂಚೂರು ತಲೆ ಸುತ್ತು ಬರುವಂಥದ್ದು, ಒಂಥರ ಒಂಥರ ಒಂದು ರಥನ ಮಾಡಿಸ್ಕೊಡ್ಬೇಕು ಅನ್ನುವಂಥ ಇಚ್ಛೆ ನಿಮ್ಮಲ್ಲಿ ಇತ್ತು ಅಂತ ಅನ್ಸುತ್ತೆ. ಸೊ ಅದು ಕಾರ್ಯ ಸ್ವಲ್ಪ ಕಷ್ಟ ಇದೆ, ಪ್ರಯತ್ನ ಪಟ್ರೂ ಆಗೋದು ಕಷ್ಟ ಇದೆ. ನೋಡಿ, ಸಾಧ್ಯ ಆದರೆ ದೇವರಲ್ಲೇ ಪ್ರಾರ್ಥನೆ ಇಟ್ಟು ನನಗೆ ಈ ಕೆಲಸನ ಮುಗಿಸ್ಕೊಡು ಅಂತ ಕೇಳ್ಕೊಳ್ಳಿ. ಮುಗಿಸಿದ್ರೆ ಒಳ್ಳೇದಾಗಲಿ. ಕೆಲವ್ರಿಗೆ ಒಂಥರ ಗಿಡ್ಡಿನೆಸ್ ಕಾಡಬಹುದು. ಆ ಗಿಡ್ಡಿನೆಸ್ ಕಾಡ್ತಾ ಇದ್ರೆ ಒಂಚೂರು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ರೆ ಮೇ ಬಿ ನಿಮಗೆ ಒಳಿತ ಆಗಬಹುದು ಅಂತ ಅನ್ನಿಸ್ತಾ ಇದೆ. ಇಲ್ಲ ಅಂದರೂ ಏನು ಪ್ರಯೋಜನ ಇಲ್ಲ, ನಾ ಎಲ್ಲೂ ಹೋಗೋದಿಲ್ಲ ಅಂದರೆ ಸೊ ಮನೇಲೇ ಕೂತ್ಕೊಂಡು ನೀವು ಚಕ್ರ ಬ್ಯಾಲೆನ್ಸ್ ಮೆಡಿಟೇಷನ್ ಮಾಡ್ಕೊಳ್ಳಿ. ಇನ್ನು ಚೆನ್ನಾಗಿ ಅನುಕೂಲ ಇರೋರು ಸೊ ಇಶಾದು ಇನ್ನರ್ ಇಂಜಿನಿಯರಿಂಗ್ ಸೇರ್ಕೊಳ್ಳಿ. ಸುಮ್ಮನೆ ಒಂದು 3 ಯೋಗಾಸನ ಹೇಳ್ಕೊಡ್ತಾರೆ ಚಿಕ್ಕದಾಗಿ. ಅದರಲ್ಲಿ ಶಾಂಭವಿ ಮುದ್ರೆ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಸೊ ಅದು ಒಂದು 10-20 ನಿಮಿಷಕ್ಕೆ ಎಷ್ಟು ಬದಲಾವಣೆ ತರುತ್ತೆ ಅಂದರೆ ಅಷ್ಟು ಬದಲಾವಣೆ ತರುತ್ತೆ. ಅದರ ಹೆಸರೇ ಇನ್ನರ್ ಇಂಜಿನಿಯರಿಂಗು. ಸೊ ನಮ್ಮ ದೇಹದ ಒಳಗಿರುವಂಥ ಮೆಕ್ಯಾನಿಸಮ್ನ ಕಂಟ್ರೋಲಿಗೆ ತಂದುಕೊಡುತ್ತೆ. ಸೊ ಅದರಿಂದ ಕೂಡ ನಿಮಗೆ ಖಂಡಿತವಾಗ್ಲೂ ಒಳಿತಾಗತ್ತೆ. ಇಷ್ಟ ಇರೋರು ಸೇರ್ಕೊಳ್ಳಿ. ಸೊ ಖಂಡಿತವಾಗ್ಲೂ ಯಶಸ್ಸು ಅನ್ನೋದು ನಿಮ್ಮನ್ನೇ ಹುಡ್ಕೊಂಡು ಬಂದಿದೆ, ನಿಮ್ಮ ಹತ್ರನೇ ಇದೆ, ನಿಮ್ಮ ಸುತ್ತಮುತ್ತನೇ ಇದೆ. ಈಗಿನ ಸಮಯ ಗೋಲ್ಡನ್ ಆಪರ್ಚುನಿಟಿ ಅಂತಾರಲ್ಲ ಹಾಗಿದೆ. ಹೇಗೆ ಉಪಯೋಗಿಸ್ಕೊಳ್ತಿರೋ, ಹೇಗೆ ದುರುಪಯೋಗ ಪಡಿಸ್ಕೊಳ್ತಿರೋ ನಿಮಗೆ ಬಿಟ್ಟಂಥ ವಿಚಾರ. ಹೆಚ್ಚಿನ ಅನುಕೂಲಗಳು ಮುಂದಿನ ದಿನಗಳಲ್ಲಿ ಆಗತ್ತೆ, ತುಂಬ ದೊಡ್ಡ ಯಶಸ್ಸು ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಆಟೋ ಮೊಬೈಲಲ್ಲಿ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಕಾರ್ ಬಿಸ್ನೆಸ್ ಕೂಡ ಹೆಚ್ಚಿನ ಅನುಕೂಲ ತರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳಲ್ಲಿ ಯಶಸ್ಸೇ ಇದೆ, ಯಶಸ್ವಿ ಭವ ಅನ್ನುವಂಥ ಆಶೀರ್ವಾದ ಕೂಡ ಇದೆ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಅಜ್ಜಿಯ ಎನರ್ಜಿ ನಿಮ್ಮನ್ನು ತುಂಬ ಡಿಸ್ಟರ್ಬ್ ಮಾಡ್ತಿದೆ, ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ ಅನ್ನುವಂಥದ್ದು. ಸಾಕಷ್ಟು ತಲೆಬೂಡ ಇಲ್ದಿರ ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಅದು ನಾನೇ ಆಗಿದ್ರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಇನ್ನು ಕೆಲವರಿಗಷ್ಟೇ ಸಮಸ್ಯೆಗಳು ಏನೋ ಒಂದು ಬೃಹದಾಕಾರವಾಗಿ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಅಷ್ಟೇ ಆಗಿದ್ರೆ, ಹಾಗೆ ನಿಂತಿದ್ರೆ, ನೀವಿರುವಂಥ ಸ್ಥಳ ಸರಿ ಇಲ್ಲ, ಒಂಚೂರು ಬದಲಾವಣೆ ಮಾಡ್ಕೊಳ್ಳಿ. ಇಲ್ಲ ನಾನು ಸ್ವಂತ ಮನೇಲಿ ಇದ್ದೀನಿ, ಬದಲಾಯಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಆದರೂ ಸಮಸ್ಯೆ ಅಂದರೆ ಒಂದು ಹೋಮನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಮೃತ್ಯುಂಜಯ ಹೋಮ ಸದ್ಯಕ್ಕೆ ಬೆಸ್ಟ್ ಇದೆ ಅನ್ನುವಂಥದ್ದನ್ನ ಹೇಳಬಲ್ಲೆ. ಸೊ ಯಾಕೆಂದರೆ ನೆಗೆಟಿವಿಟಿ ಹೆಚ್ಚಾಗಿ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ತೊಂದರೆಗಳಿದೆ ನೆಕ್ಸ್ಟ್ ಇಯರಿಗೆ. ಸೊ ಈಗಿಂದೇ ಒಂಚೂರು ಎಚ್ಚರಿಕೆ ವಹಿಸ್ಕೊಂಡ್ರೆ ಬೆಟರ್ ಇದೆ ಅಂತ ಕೇಳ್ಕೊಳ್ತಾ, ಜೊತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇನ್ನು ಒಂದು ಹೆಚ್ಚಿನ ಒಂದು ಮಾಹಿತಿ ನಿಮಗೆ ಬೇಕು ಅಂದರೆ ಯು ಕ್ಯಾನ್ ಟೇಕ್ ಪರ್ಸ್ನಲ್ ರೀಡಿಂಗ್. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್.
ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ಇಷ್ಟ ಇಲ್ಲ ಅನ್ನೋರು ನಿಮ್ಮ ಲೈಫಲ್ಲಿ ಇಂಟರ್ಫಿಯರ್ ಮಾಡ್ತಿದ್ದಾರೆ. ಅದನ್ನ ಅವಾಯ್ಡ್ ಮಾಡಿಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ದುಃಖ ದುಮ್ಮಾನ ಅಳುವಿಂದ ಯಾವುದೇ ಪ್ರಯೋಜನ ಇಲ್ಲ. ಆ ಪ್ರಯೋಜನನೆಲ್ಲ ಅಪ್ರಯೋಜಕ ಅಂತ ಅಂದ್ಕೊಂಡು ಬಿಟ್ಟಾಕಿದ್ದಾರೆ ಬೇರೆಯವರು. ನೀವು ಕೂಡ ಆ ಪ್ರಯತ್ನನ ವೇಸ್ಟ್ ಅಂತ ಅಂದ್ಕೊಂಡು ಬಿಟ್ಟಾಕ್ತಿರೋ ಹಾಗೆ ಇರ್ತಿರೋ ನಿಮಗೆ ಬಿಟ್ಟಂಥ ವೈಯಕ್ತಿಕ ವಿಚಾರ ಅದು. ಅದ್ರ ಬಗ್ಗೆ ನೀವೇ ನಿರ್ಧಾರನ ತಗೊಳ್ಳಿ. ಸೊ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. 2026 ನಿಮ್ಮ ಜೀವನದಲ್ಲಿ 108 ಕನಸುಗಳನ್ನ ತಗೊಂಬರಲಿ. ಆ ಕನಸುಗಳೆಲ್ಲವೂ ಕೂಡ ನನಸಾಗಲಿ ಅಂತ ಹಾರೈಸ್ತೀನಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮದಿಂದ ಇರಲಿ ಅಂತ ಕೇಳ್ಕೊಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ಏನೋ ಒಂದು ಇಂಪಾರ್ಟೆಂಟ್ ಮೆಸೇಜ್ ಬರುವಂಥ ಸಾಧ್ಯತೆ ಇದೆ. ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ. ಪಾಸ್ಟ್ ಲೈಫ್ ಎನರ್ಜಿ ತುಂಬ ಟ್ರಿಗರ್ ಮಾಡ್ತಿದೆ ಅಂತ ಅನಿಸುತ್ತೆ ನಿಮಗೆ. ಅದು ಶಾಂತ ಆಗಲಿ, ಆಮೇಲೆ ಎಂಡ್ ಮಾಡ್ತೀನಿ. ದೀರ್ಘಾಯುಷ್ಮಾನ್ ಭವ ಅನ್ನುವಂಥ ರೀತಿಲಿ ಇದೆ ಇಲ್ಲಿ. ಶಾಂತಿ ಶಾಂತಿ ಶಾಂತಿ. ಟೇಕ್ ಕೇರ್.